ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವಿಡಿಯೋನ ನಾನು ಚಿಕ್ಕದಾಗಿ ಚೇಂಜ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ರಸಲ್ ಮೇನಿಯಾ ಸ್ಟೇಜ್ ಇನ್ನೇನು ರಿವೀಲ್ ಆಗುತ್ತೆ ಅಂತ ಒಂದು ವಿಚಾರನ ಹೇಳಿದ್ದೆ. ಬಟ್ ಈಗಾಗಲೇ ರಸಲ್ ಮೇನಿಯಾ ಸ್ಟೇಜ್ ರಿವೀಲ್ ಆಗಿದೆ ಅಂಡ್ ಅದರ ವಿಡಿಯೋನು ಕೂಡ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಮೊದಲನೇದಾಗಿ ವರ್ಲ್ಡ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಅವರು ಡಬ್ಲ್ಯೂ ವರ್ಲ್ಡ್ ಅಂತ ಒಂದು ಶೋನ ಮಾಡ್ತಾ ಇದ್ದಾರೆ ಬಿಫೋರ್ ರಸಲ್ ಮೇನಿಯಾ. ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಶೋ ಆಗಿತ್ತು ಅಂತಾನೆ ಹೇಳ್ಬಹುದು. ಫ್ಯಾನ್ಸ್ ಹಾಗೆ ಸೂಪರ್ ಸ್ಟಾರ್ಸ್ ಗಳ ನಡುವೆ ನಮಗೊಂದು ಕ್ಯೂ&ಎ ಟೈಪ್ ಎಲ್ಲದೂ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ನಮ್ಮ ಏಜ್ ಸ್ಟೈಲ್ ಅವರು ಸಿಎಂ ಪಂಕ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಮೆಂಟ್ ಕೂಡ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸಿಎಂ ಪಂಕ್ ಅವರು ಡಬ್ಲ್ಯೂಗೆ ಬಂದಾಗ ಓಕೆ, ಈ ವ್ಯಕ್ತಿ ಯಾಕಾದ್ರೂ ಬಂದೋ, ಮತ್ತೆ ಇಲ್ಲಿ ಕಾಂಟ್ರವರ್ಸಿಗಳು ಶುರು ಆಗ್ಬಿಡುತ್ತೆ ಈ ವ್ಯಕ್ತಿಯಿಂದ ಅಂತ ನನಗೆ ಅನ್ಕೋತಾ ಇದ್ದೆ. ಬಟ್ ಅವನು ಬಂದಾಗ ಅವನಲ್ಲಿ ತುಂಬಾನೇ ಬದಲಾವಣೆಗಳು ನನಗೆ ಕಾಣಿಸ್ತು. ಅಂಡ್ ಈಗ ಅವನು ಬಂದಿದ್ದಕ್ಕೆ ನನಗಂತೂ ತುಂಬಾನೇ ಖುಷಿ ಆಗಿದೆ. ಅಂಡ್ ನಾನು ಅವನ ಮೇಲೆ ಒಂದು ಮ್ಯಾಚ್ ಆಡೋದಕ್ಕೆ ತುಂಬಾನೇ ಕಾಯ್ತಾ ಇದ್ದೀನಿ ಅಂತ ನಮ್ಮ ಏಜ್ ಸ್ಟೈಲ್ ಅವರು ಕಮೆಂಟ್ ಮಾಡಿದ್ದಾರೆ. ಲಿಟ್ರಲಿ ಗೈಸ್, ಏಜ್ ಸ್ಟೈಲ್ ವರ್ಸಸ್ ಸಿಎಂ ಪಂಕ್ ಯಾವ ಲೆವೆಲ್ ನ ಡ್ರೀಮ್ ಮ್ಯಾಚ್ ಗುರು ಇದು. ಸಿಎಂ ಪಂಕ್ ಅವರು ಬಂದಿದ್ರಿಂದ ಯಾವ ಡ್ರೀಮ್ ಮ್ಯಾಚ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ರೀತಿ ನಮ್ಮ ಏಜ್ ಸ್ಟೈಲ್ ಅವರು ಸಿಎಂ ಪಂಕ್ ಅವರ ಬಗ್ಗೆ ತಮ್ಮ ಅನಿಸಿಕೆನ ತಿಳಿಸಿದ್ದಾರೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವರ್ಲ್ಡ್ ಅಲ್ಲಿ ದ ಫೈನಲ್ ಬಾಸ್ ದ ರಾಕ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಇದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಮೊದಲನೇದಾಗಿ ರಸಲ್ ಮೇನಿಯಾದಲ್ಲಿ ನಾನೇನಾದ್ರೂ ಆ ಒಂದು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ರೆ ಅಫ್ಕೋರ್ಸ್ ನಾನು ಅದನ್ನ ಗೆಲ್ತೀನಿ. ಅಂಡ್ ಅದನ್ನ ಗೆದ್ದಾದ್ಮೇಲೆ ನಾನು ಆ ಒಂದು ಚಾಂಪಿಯನ್ಶಿಪ್ ನ ಚೇಂಜ್ ಮಾಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಎಸ್, ಲಿಟ್ರಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಕಳೆದ ವರ್ಷ ರಸಲ್ ಮೇನಿಯಾ 39 ಟೈಮ್ ಅಲ್ಲಿ ಯಾವ ರೇಂಜ್ ಗೆ ರೂಮರ್ಸ್ ಗಳು ಬಂದಿತ್ತು. ನಮ್ಮ ಕೋಡಿ ರೋಡ್ಸ್ ಅವರು ಫೈನಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸ್ತಾರೆ. ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸಾದ್ಮೇಲೆ ನಮಗೆ ಹಳೆಯ ವಿಂಗ್ಸ್ ಚಾಂಪಿಯನ್ಶಿಪ್ ವಾಪಸ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಅದ್ರ ಬಗ್ಗೆ ಅವರೇ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಾನು ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಅದನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ ಅಂತ. ಲಿಟ್ರಲಿ ಗೈಸ್, ಚಾಂಪಿಯನ್ಶಿಪ್ ಎಷ್ಟು ಸತಿ ಚೇಂಜ್ ಆಗ್ತಾ ಇದೆ. ಮೊದಲು ಯೂನಿಫೈ ಆಯ್ತು, ರೆಡ್ ಇಂದ ಬ್ಲೂ ಆಯ್ತು, ಬ್ಲೂ ಇಂದ ರೆಡ್, ರೆಡ್ ಇಂದ ಬ್ಲೂ, ಮತ್ತೆ ಈಗ ಗೋಲ್ಡ್ ಕಲರ್ ಚಾಂಪಿಯನ್ಶಿಪ್ ಬಂತು. ಅಂಡ್ ಈಗ ನಮ್ಮ ಕೋಡಿ ರೋಡ್ಸ್ ಅವರು ನಾನು ರಸಲ್ ಮೇನಿಯಾದಲ್ಲಿ ಗೆದ್ದಾದ್ಮೇಲೆ ಆ ಒಂದು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ನಮಗೆ ಹಳೆ ಡಬ್ಲ್ಯೂ ವಿಂಗ್ಸ್ ಚಾಂಪಿಯನ್ಶಿಪ್ ಏನಾದ್ರೂ ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತಾ? ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ರೈನ್ ಅಲ್ಲಿ ಆ ಒಂದು ಚಾಂಪಿಯನ್ಶಿಪ್ ನ ಯೂಸ್ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕು. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ರಸಲ್ ಮೇನಿಯಾ ಮುಗಿದ ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರೂ ಚಾಂಪಿಯನ್ಶಿಪ್ ನ ಚೇಂಜ್ ಮಾಡ್ತಾರಾ, ಅಥವಾ ನಮ್ಮ ಟ್ರೈಬಲ್ ಚೀಫ್ ಅದೇ ಹಳೆ ಗೋಲ್ಡ್ ಚಾಂಪಿಯನ್ಶಿಪ್ ನ ಇಟ್ಕೋತಾರ ಅಂತ. ಇದಾದ್ಮೇಲೆ ನಮಗೆ ದ ಫೈನಲ್ ಬಾಸ್ ದ ರಾಕ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಎಸ್, ಡಬ್ಲ್ಯೂ ವರ್ಲ್ಡ್ ಗೆ ನಮ್ಮ ರಾಕ್ ಅವರು ಸ್ವಲ್ಪ ಲೇಟ್ ಆಗಿ ಎಂಟ್ರಿನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ 2 ಗಂಟೆ ರಾಕ್ ಅವರು ಫ್ಯಾನ್ಸ್ ಗಳನ್ನ ಕಾಯಿಸ್ತಾರೆ. ಅದಕ್ಕೋಸ್ಕರ ಫ್ಯಾನ್ಸ್ ಗಳಂತೂ ಫುಲ್ ರಾಕ್ ಅವರ ಮೇಲೆ ಬೂ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ರಾಕ್ ಅವರು ಕೂಡ ಬರ್ತಾರೆ, ಎಲ್ಲರೂ ಕೂಡ ಬೂ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಮ್ಮ ರಾಕ್ ಅವರು ಹೇಳ್ತಾರೆ, ನೀವೆಲ್ಲರೂ ಕೂಡ ನಾನು ಇಲ್ಲಿಗೆ ಲೇಟ್ ಆಗಿ ಬಂದೀನಿ ಅಂತ ಬೂ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ನಿಮಗೆ ಗೊತ್ತಾಗ್ಬೇಕಾ ಫೈನಲ್ ಬಾಸ್ ಯಾಕೆ ಇಲ್ಲಿಗೆ ಲೇಟ್ ಆಗಿ ಬಂದಿದ್ದಾನೆ ಅಂತ. ನನಗೆ ಯಾವುದೇ ರೀತಿಯ ಫ್ಲೈಟ್ ಡಿಲೇ ಆಗಲಿಲ್ಲ, ಬಟ್ ನಾನು ಆರಾಮಾಗಿ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ನ ನೋಡ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ನಿಮ್ಮ ಟೀಮು ಪ್ಲೇ ಆಫ್ ಅಲ್ಲಿ ಸೋಲೋದನ್ನ ನಾನು ನೋಡ್ತಾ ಇದ್ದೆ ಅಂತ ನಮ್ಮ ರಾಕ್ ಅವರು ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ರಾಕ್ ಅವರಿಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀವು ಈಗ ಡಬ್ಲ್ಯೂ ಬಾಸ್, ನೀವು ಈಗ ಬೋರ್ಡ್ ಆಫ್ ಡೈರೆಕ್ಟರ್ ಅಲ್ಲಿ ಇದ್ದೀರಾ, ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ನಮ್ಮ ರಾಕ್ ಅವ್ರನ್ನ ಪ್ರಶ್ನೆ ಕೇಳಿದಾಗ ನಮ್ಮ ರಾಕ್ ಅವರು ಹೇಳ್ತಾರೆ, ಸೊ ಇವಾಗ ನಿನಗೆ ಬಾಸು, ಇಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಬಾಸು. ಸೊ ನೀನು ನನ್ನ ಹತ್ರ ನಿನಗೆ ಇಷ್ಟ ಬಂದಂತಹ ಪ್ರಶ್ನೆಗಳನ್ನ ಕೇಳಬೇಡ. ನಾನು ನಿನಗೆ ಈಗಾಗಲೇ ಮೆಸೇಜ್ ನ ಮಾಡಿದ್ದೀನಿ, ಆ ಪ್ರಶ್ನೆಗಳನ್ನ ಮಾತ್ರ ನನಗೆ ಕೇಳು ಅಂತ ನಮ್ಮ ಮೈಕಲ್ ಕೋಲ್ ಅವರಿಗೆ ರಾಕ್ ಅವರು ತಿಳಿಸ್ತಾರೆ. ಅದಕ್ಕೆ ನಮ್ಮ ಮೈಕಲ್ ಕೋಲ್ ಅವರು ಓಕೆ ಅಂತ ಹೇಳ್ಬಿಟ್ಟು ಆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಕೋಡಿ ರೋಡ್ಸ್ ಬಗ್ಗೆ ನೀವೇನಂತೀರಾ, ರಸಲ್ ಮೇನಿಯಾದಲ್ಲಿ ಅವ್ರ ಕತೆ ಏನಾಗುತ್ತೆ ಅಂದಾಗ ನಮ್ಮ ರಾಕ್ ಅವರು ಹೇಳ್ತಾರೆ, ಮಂಡೇ ನೈಟ್ ರೋಲಿ ಅವನ್ನ ನಾನು ಬ್ಲೀಡ್ ಮಾಡಿದ್ದೆ. ಅಂಡ್ ಅದೇ ರೀತಿ ರಸಲ್ ಮೇನಿಯಾದಲ್ಲೂ ಕೂಡ ಮಾಡ್ತೀನಿ, ಅವನ ರಕ್ತನ ಬೆಲ್ಟ್ ಮೇಲೆ ಸಾರಿಸ್ತೀನಿ ಅಂತ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಕೋಡಿ ರೋಡ್ಸ್ ಅವರ ನಾಯಿ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅದರಿಂದ ಬೇಸದ್ದಂತಹ ನಮ್ಮ ರಾಕ್ ಅವರು, ಮೈಕಲ್ ಕೋಲ್ ನೀನು ನಿನ್ನ ಕೆಲಸನ ಸರಿಯಾಗಿ ನಿಭಾಯಿಸ್ತಿಲ್ಲ, ಅದಕ್ಕೋಸ್ಕರ ನಾನು ಆಡಿಯನ್ಸ್ ಗೆ ಅವಕಾಶನ ಕೊಡ್ತೀನಿ. ಸೊ ಆಡಿಯನ್ಸ್ ಚಿಕ್ಕದಾಗಿ ಇಲ್ಲಿ ಕ್ಯೂ&ಎ ಆಗ್ಬಿಡ್ಲಿ ಅಂತ ಆಡಿಯನ್ಸ್ ಜೊತೆ ಕ್ಯೂ&ಎ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅದ್ಭುತವಾದ ಮೂಮೆಂಟ್ಸ್ ಗಳನ್ನ ಕೂಡ ನಮ್ಮ ರಾಕ್ ಅವರು ಶೇರ್ ಮಾಡ್ಕೋತಾರೆ. ಒಬ್ಬ ಫ್ಯಾನ್ ಜೊತೆ ಹಗ್ ಮಾಡ್ತಾರೆ, ಚಿಕ್ಕ ಮಗುನ ಮಾತಾಡಿಸ್ತಾರೆ, ರಸಲ್ ಮೇನಿಯಾನ ಎಂಜಾಯ್ ಮಾಡು ಅಂತ ಅವನಿಗೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಹೋಗ್ಬೇಕಾದ್ರೆ ಹೇಳ್ತಾರೆ, ನಾವು ಅದೇ ರೀತಿ ನೈಟ್ 1 ಅಲ್ಲಿ
ಕೋಡಿ ರೋಡ್ಸ್ ಆಗಿ ಆ ಕ್ಯಾಂಡಿ ಸತ್ ರೋಲೆನ್ಸ್ ಅವ್ರನ್ನ ಸೋಲಿಸ್ತೀವಿ. ಅಂಡ್ ಅದಾದ್ಮೇಲೆ ನೈಟ್ ಡೂನ ಕೋಡಿ ರೋಡ್ಸ್ ಆಗಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಮ್ಯಾಚ್ನ ಬ್ಲಡ್ ಲೈನ್ ರೂಲ್ಸ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೋಗ್ಬೇಕಾದ್ರೆ ಮೈಕಲ್ ಕೋಲ್ ನೀನ್ ನನಗಂತೂ ತುಂಬಾನೇ ಬೇಜಾರು ಮಾಡಿದೆ, ಆದ್ರೂ ಕೂಡ ನಾನು ನಿನಗೆ ಒಂದು ಟಿ ಶರ್ಟ್ ನ ತಗೊಂಡ್ಬಂದಿದ್ದೀನಿ ಅಂತ ಟಿ ಶರ್ಟ್ ನ ಹಿಡಿತಾರೆ. ಅದರಲ್ಲಿ ಫೈನಲ್ ಬಾಸ್ ಅಂತ ಇರುತ್ತೆ. ಅಂಡ್ ಆ ಟಿ ಶರ್ಟ್ ನ ನಮ್ಮ ರಾಕ್ ಅವರು ಮೈಕಲ್ ಕೋಲ್ ಅವರ ತಲೆ ಮೇಲೆ ಹಾಕ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ಇಫ್ ಯು ಸ್ಮೆಲ್ ವಾಟ್ ದ ಫೈನಲ್ ಬಾಸ್ ಈಸ್ ಕುಕಿಂಗ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ನಮ್ಮ ರಾಕ್ ಹಾಗೆ ಮೈಕಲ್ ಕೋಲ್ ಅವರು ಮಾತಾಡ್ಬೇಕಾದ್ರೆ ಬೇಲಿ ಅವರು ಹಾಗೆ ಬ್ಯಾಕ್ ಸೈಡ್ ಇಂದ ರಾಕ್ ನೀನು ಮೈಕಲ್ ಕೋಲ್ ಅವರಿಗೆ ರಾಕ್ ಬಟಮ್ ನ ಹಾಕು ಅಂತ ನಮ್ಮ ಬೇಲಿ ಅವರು ಕಿರುತ್ತಾ ಇರ್ತಾರೆ. ನಿಮಗೆ ಗೊತ್ತಿರುತ್ತೆ ನಮ್ಮ ಬೇಲಿ ಹಾಗೆ ಮೈಕಲ್ ಕೋಲ್ ಅವರ ನಡುವೆ ಯಾವ ರೀತಿ ಸಂಬಂಧ ಇದೆ ಅಂತ. ಸೊ ನಮ್ಮ ಬೇಲಿ ಅವರು ಕೂಡ ಕಿರುತ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಓವರ್ ಆಲ್ ಗಾಯ್ಸ್ ಈ ಡಬ್ಲ್ಯೂ ವರ್ಲ್ಡ್ ನಂತೂ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅಲ್ಲಿರೋರ್ಗಂತೂ ಹಬ್ಬ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಒಳ್ಳೆ ಅಟ್ಮಾಸ್ಫಿಯರ್ ನಮಗೆ ನೋಡೋದಿಕ್ಕೆ ಸಿಕ್ತು, ಎಂತೆಂಥ ಮೂಮೆಂಟ್ಸ್ಗಳು ನಮಗೆ ನೋಡೋದಿಕ್ಕೆ ಸಿಕ್ತು. ಯಾವ ರೀತಿ ಡಬ್ಲ್ಯೂ ಅವರು ಆ ಒಂದು ಸಿನಿಮಾನ ಕ್ರಿಯೇಟ್ ಮಾಡಿದ್ರು ಗಾಯ್ಸ್, ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಒಂದು ಡಬ್ಲ್ಯೂ ವರ್ಲ್ಡ್.